ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ನಿನ್ನೆ ವಿಡಿಯೋ ಹಾಕಿದ್ದೀರಿ ಎಡಿಕುಂಟಿ ಹೊಡ್ಯಾತಾರಂತ. ಈ ಸಾಲೊಳಗೆ ಸಣ್ಣ ಕಸ ಇರ್ತೈತಲ್ಲ, ಕಸ ಎಲ್ಲ ಹೋಗಿ ನಮಗೆ ಬೆಳೆ ಅನ್ನೋದು ಚಲೋತೆಗೆ ಬರಲಿ ಅಂತ ಎಡಿಕುಂಟಿ ಹೊಡ್ಸಿದ್ದೀವಿ. ಆದ್ರೆ ಮಳೆ ಬೇಕ್ರಿ ಇದಕ್ಕೆ ಮೇನ್. ಈಗ ಬಿತ್ತಿ ಒಂದೊಂದು ತಿಂಗಳಾಯ್ತು, ಎಲ್ಲೂ ಮಳೆನೇ ಇಲ್ಲ. ಮಾಡಾರ ಮ್ಯಾಲೆ ಆಗತ್ತತಿ ಖರೆ, ಆದ್ರೆ ಮಳೆ ಆಗಕ್ಕೆ ಸ್ಟಾರ್ಟ್ ಆಗತ್ತು. ಮಳೆ ಆಗದಕ್ರಿ ಎಲ್ಲ ಎಲೆಗಳನ್ನ ಕೀಡುಗಳು ತಿಂದ ಎಲ್ಲ ಎಲೆ ಅನ್ನೋದು ಪೂರ್ತಿ ಕಡದ ತಿಂದುಬಿಡತ್ತಾವು. ಈ ಹುಳಾರಿ ಎಲೆ ಕಡಿಯೋದಕ್ಕೆ ಔಷಧ ಹೊಡಿಬೇಕನ್ನತ್ತಾರು. ಆದ್ರೆ ಮ್ಯಾಲೆ ಮಳೆ ಆದರೆ ಬೆಳೆ ಚಂದಗೆ ಬರ್ತೈತಿ. ಮತ್ತು ಇನ್ನು ಔಷಧ ಹೊಡೆದ್ರು ವೇಸ್ಟ್ ಆಗತಿ. 2 ದಿನ ನೋಡೋ ನಿಂದರಂದ ವೇಟ್ ಮಾಡತ್ತೀವಿ. ನೋಡ್ರಿಲ್ಲ ಎಲ್ಲ ಹುಳ ತಿಂದುಬಿಡತ್ತಾವು. ಏನು ಕೇಳ್ತಿರ್ ಬಿಡ್ರಿ, ರೈತರ ಬಾಳೆ ಬರುವುದೆಲ್ಲವೂ ಬರಲಿ ಅಂತ ದೇವ್ರ ಮೇಲೆ ಭಾರ ಹಾಕಿ ಹೋಗೋದಷ್ಟ ನಮ್ಮ ಕೈಯಾಗಂತೂ ಇಲ್ಲ. ಮಳೆ ಬೆಳೆ ಎಟ್ಕೊಟ್ಟ ಪ್ರತಿ ವರ್ಷ ಕಾಪಾಡೋಣ ದೇವ್ರನ್ನ ಕೇಳ್ಕೊತಿರೋದಷ್ಟೇ ರೀ. ಮಳೆ ಆಗಲಿ ಆಗದೆ ಇರಲಿ, ಹೊಲ್ದಾಗಂತಿ ಕಸ ಆಗತ್ತವ ರೀ. ಮಾಡೋ ಕರ್ತವ್ಯ ಅಂತಿ ಮಾಡಲೇಬೇಕಾಕತಿ. ಇವಾಗ ಬೇಕಾದ ಟೈಮ್ನಾಗ ಮಳೆ ಆಗೋದಿಲ್ಲ. ನಾಳೆ ಬೆಳೆ ತಕ್ಕೋತಿರ್ತೀವಿ, ಆವಾಗ ಓಡಾಡಿ ಮಳೆ ಆಗಿಬಿಡ್ತೈತೆ ರೀ. ಕೈಗೆ ಬಂತು ಬಾಯಿಗೆ ಸಿಗ್ದಂಗೆ ಆಗಿ ಹೋಗ್ಬಿಟ್ಟಿರ್ತೈತಿ. ನಡ್ರಿ, ಇನ್ನು ಲೇಬರ್ಗಳು ಬಂದಾರೋ ಅವರಿಗಷ್ಟ ಅಡುಗೆ ಮಾಡಿ ಕಟ್ಬಿಡೋಣಂತ. ಈ ಡೊನ್ಗಾಯಿ ಒಳಗೆ ರೀ ಒಬ್ಬೊಬ್ಬರ ಡೊನ್ಗಾಯಿ ಅಂತಾರೋ, ಡಬ್ಬುಗಾಯಿ ಅಂತಾರೋ, ದಪ್ಪ ಮೆಣಸಿನ್ಕಾಯಿ ಅಂತಾರೋ. ಅವ್ರವ್ರ ಭಾಷೆ ಒಳಗೆ ಅವ್ರವ್ರ ಕರಿತಾರೆ. ನಾವಂತೂ ಡೊನ್ಗಾಯಿ ಅಂತಲೇ ಕರಿತೇವೆ ನೋಡ್ರಿ. ಇನ್ನು ಅಷ್ಟನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಳಗಿನ ಬೀಜ ಎಲ್ಲ ತೆಗೆದ್ರಿ. ನಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ಗೆ ಕಟ್ ಮಾಡಿ ಇಲ್ಲೇ ತೆವಿ ಇಟ್ಬಿಟ್ಟಿದ್ದೇನೆ ರೀ. ಸ್ವಲ್ಪ ತೆವಿ ಒಳಗೆ ಎಣ್ಣೆ ಹಾಕಿ, ಮ್ಯಾಲಟ್ ಎಣ್ಣೆ ಹಾಕಿ ಡೊನ್ಗಾಯಿನ ಇಲ್ಲೇ ಹುರಿಯಾಕತ್ತೇನೆ. ಬಾಳ್ಗೆ ಯಾಕಿಟ್ಟಿಲ್ಲ ಅಂತ ಕೇಳತ್ತಿರ್ಬೇಕು ನೀವು. ಬಾಳ್ಗೆಕ್ಕಿಂತ ನಮಗೆ ರೀ ಹುರಿಯಾಕಂದ್ರೆ ತೆವಿನೇ ಭಾಳ ಈಸಿ ಅನ್ನಿಸ್ಬಿಡ್ತೈತಿ. ಯಾಕಂದ್ರೆ ಬಾಂಡೆಗೂ ಹಗರ ಆಗಿಬಿಡ್ತೈತಿ. ಅಡುಗೆ ಮಾಡತ್ತೇವಪ್ಪ ಅಂದಿಂದ ಸ್ವಲ್ಪ ಬಾಂಡೆ ಕಡೆನೂ ವಿಚಾರ ಮಾಡ್ಬೇಕಾಕತ್ರಿ. ಹುರಿಯುವಂಥ ಐಟಮ್ಸ್ ಏನಾರ ಇದ್ದಿರಿ ಬಾಳ್ಗೆಕ್ಕಿಂತ ತೆವಿನ ಚಲೋ ಅನ್ನಿಸ್ಬಿಡ್ತೈತಿ. ಯಾಕಂದ್ರೆ ಬಾಳಿಗೆ ಒಂದು ಚೂರು ಕಪ್ಪ ಆದ್ರೂ ತೆವಿ ಏನು ಅನಿಸೋದಿಲ್ಲ. ಮತ್ತು ಉರಿರಿ ಪೂರ್ತಿಯಾಗಿ ಆಡ್ತದಲ್ಲ, ಹುರಿದಕ್ಕೆ ನಮಗೆ ತೆವಿನ ಈಸಿ ಅನ್ನಿಸ್ಬಿಡ್ತೈತಿ. ಮತ್ತು ಬಾಳ್ಗೆಕ್ಕಿಂತ ರೀ ತೆವಿ ಒಳಗೆ ಹುರಿದ್ರೆ ಜಲ್ದಿ ಹುರಿದು ಬಿಡ್ತಾವೆ ನೋಡ್ರಿಲ್ಲ. ಇಷ್ಟ ಆಯಿತು. ಇನ್ನು ಇದನ್ನು ಸೈಡ್ ಎತ್ತಿಟ್ರಿ. ಇನ್ನು ಒಂದು ಸಣ್ಣ ಬಾಳ್ಗೆ ಕಾಯಕ್ಕಿಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದಿಂದ ಸಾಸಿವೆ ಜೀರಿಗೆ ಒಗ್ಗರಣೆ ರೆಡಿ ಮಾಡಿದ್ದೀನಿ ರೀ. ಇನ್ನು ಉಳ್ಳಾಗಡ್ಡಿ ಸಣ್ಣಗೆ ಹೆಂಚಿಟ್ಕೊಂಡೇನಿ, ಅವನು ಸೇರ್ಸತ್ತನಂತ. ಯಾವ್ದು ಅಡುಗೆ ಮಾಡಿದ್ರು ರೀ ಜೀರಿಗೆ ಸಾಸಿವೆ ಉಳ್ಳಾಗಡ್ಡಿ ಎಣ್ಣೆ ಇವಂತಿ ಮೇನ್ ಇದ್ದಿದ್ದೇನೆ. ಯಾವನ್ ಬಿಟ್ರೆ ನಡೀತೈತಿ ನೋಡ್ರಿ. ಒಂಚೂರ ಅಷ್ಟೂ ಕಲರ್ ಚೇಂಜ್ ಆಗೋವರೆಗೂ ಹುರಿದ. ಇನ್ನು ಹುಳಿ ಟೊಮೆಟೊ ಇತ್ತು, ಅದನ್ನೊಂದು 2 ಪೀಸ್ ಕಟ್ ಮಾಡಿ ಹಾಕಿಬಿಟ್ಟಿದ್ದೀನಿ ರೀ. ಒಂಚೂರ ಎಲ್ಲ ಮೆತ್ತಗಾಗಲ್ರಿ, ಪೂರ್ತಿಯಾಗಿ ಸಾಫ್ಟ್ ಆಗೋವರೆಗೂ ಒಂಚೂರ ಹುರ್ಕೊಂಡ್ಬಿಡೋಣ. ಸಣ್ಣ ಉರಿ ಒಳಗರಿ ಅಷ್ಟೂ ಹುರ್ಕೊಂಬಿಡೋಣಂತ. ಇನ್ನು ಬೆಳ್ಳುಳ್ಳಿ ಮತ್ತು ಶುಂಠಿ ರೀ ಕುಟ್ಟಿಟ್ಕೊಂಡೇನಿ, ಅದನ್ನು ಸೇರ್ಸೋತನಂತ. ಎಲ್ಲ ಮಿಕ್ಸ್ ಆಗಿಲ್ರಿ ಇದು ಪೂರ್ತಿಯಾಗಿ ನೋಡ್ರಿಲ್ಲ. ಇಷ್ಟ ಆಯಿತು. ಇನ್ನು ಇದೆಲ್ಲ ಕುಡಿಸ್ರಿ. ಇದೆಲ್ಲ ಮೆತ್ತಗಾಗೋವರೆಗೂ ಶೇಂಗಾಕಾಳು, ಧನಿಯಾ, ಜೀರಿಗೆ, ಗುರೆಳ್ಳು ಮತ್ತು ಬಿಳಿ ಎಳ್ಳು ಎಲ್ಲನೂ ಹುರಿದ ಪೌಡ್ರ್ ಮಾಡಿ ಇಟ್ಕೊಂಡೇನಂತ್ರಿ. ಅದನ್ನಿಟ್ಟು ಲಾಸ್ಟಿಗೆ ಸೇರಿಸ್ಬಿಡೋಣ. ಇನ್ನು ಇಷ್ಟ ಆಗೈತೆ ನೋಡ್ರಿ ಇದು. ಈ ಟೈಮ್ದಾಗ ನಾವೆಲ್ಲ ಮಸಾಲೆ ಐಟಮ್ಸ, ಗರಂ ಮಸಾಲ ಮತ್ತು ಅರಿಶಿನ, ಖಾರ ಸೇರಿಸಿ ಒಂಚೂರು ಮಿಕ್ಸ್ ಕೊಡತ್ತನಂತ್ರಿ. ಖಾರ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಹಾಕ್ಕೊಂಬಿಡ್ರಿ. ಹಾಗಲಕಾಯಿ, ಡೊನ್ಗಾಯಿ ಹಿಂಗೇನಾರ ಮಾಡೋದಿದ್ರಿ ಸ್ವಲ್ಪ ಟೇಸ್ಟಿಯಾಗಿ ಮಾಡಿದ್ರು ಅಂದ್ರೆ ಭಾರಿ ಟೇಸ್ಟಾಗಿ ಕೊಟ್ಬಿಡ್ತಾವ್ರಿ. ಯಾಕಂದ್ರೆ ಹಂಗೆ ಮಾಡೋದಕ್ಕಿಂತ ಸ್ವಲ್ಪ ಚೇಂಜಸ್ ಮಾಡಿದ್ರಿ ಬಾಯಾಗ ನಮಗೆ ಮಸ್ತ್ ಪೈಕಿ ಟೇಸ್ಟಾಗಿ ಕೊಟ್ಬಿಡ್ತಾವೆ ನೋಡ್ರಿಲ್ಲೇ. ಇಷ್ಟ ಆಯಿತು. ಇನ್ನು ಹುರಿದಿರುವಂಥ ಡೊನ್ಗಾಯಿ ಹಾಕಿದ್ದೀನಿ, ಮತ್ತು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಸೇರ್ಸತ್ತನಂತ. ಇನ್ನು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಸೇರ್ಸತ್ತೇನೆ ರೀ. ಎಲ್ಲನೂ ಒಂಚೂರು ಮಿಕ್ಸ್ ಮಾಡ್ಕೊಂಬಿಡೋಣ. ಮತ್ತು ಒಂಚೂರು ಸಕ್ಕರೆ ಕುಡ್ಸತ್ತೇನೆ ರೀ. ಆಪ್ಷನಲ್ಲ, ಬೇಕಂದ್ರೆ ಹಾಕೋಬೋದು, ಬ್ಯಾಡಂದ್ರೂ ನಡೀತೈತಿ. ಇಷ್ಟ ಆಯಿತು. ಇನ್ನು ಎಲ್ಲನೂ ಮಿಕ್ಸ್ ಕೊಟ್ರಿ. ಈ ಡೊನ್ಗಾಯಿ ಒಳಗೂ ರೀ ಜವಾರಿ ಡೊನ್ಗಾಯಿ ಅಂತ ಸಿಗ್ತಾವೆ. ಟೇಸ್ಟ್ ಮಸ್ತ್ ಕೊಡ್ತಾವೆ, ಆದರೆ ಖಾರ ಒಂಚೂರು ಜಾಸ್ತಿನೇ ಇರ್ತೈತಿ. ಯಾಕಂದ್ರೆ ನಾರ್ಮಲ್ ಡೊನ್ಗಾಯಿಕ್ಕಿಂತ ಸ್ವಲ್ಪ ಸಣ್ಣ ಸೈಜ್ ಇರ್ತಾವೆ ನೋಡ್ರಿ. ಇಷ್ಟ ಆಯಿತು. ಇನ್ನು ಒಂದು ಅರ್ಧ ಗ್ಲಾಸ್ ನೀರು ಸೇರ್ಸತ್ತನಂತೆ. ಎಲ್ಲನೂ ಮಿಕ್ಸ್ ಕೊಟ್ಬಿಡೋಣ್ರಿ. ಮಸಾಲೆ ಐಟಮ್ಸ್ ಹಾಕಿರೋದ್ರಿಂದ ರೀ ಒಂಚೂರು ಹೊತ್ತಿ ಬಿಡ್ತೈತಿ ಹಂಗೆ ಬಿಟ್ಟಿವಂದ್ರೆ. ಇನ್ನು ಒಂಚೂರು ಅದ್ರೊಳಗೆ ಕುದಿ ಹತ್ತಿ ಬಿಡಲಿ ನೋಡ್ರಿಲ್ಲೇ. ಬಾಯಿ ತೆಗೆದು ತೋರಿಸ್ತಾನೆ ನಿಮಗೆ. ಇಷ್ಟ ಆಗೈತಿ ನೋಡ್ರಿ. ಒಂಚೂರು ಎಲ್ಲನೂ ಹೊಳ್ಸಾಡ್ಬಿಡೋಣಂತ. ನಮ್ದು ಮಸ್ತ್ ಪೈಕಿ ಇವತ್ತಿಂದ ಡೊನ್ಗಾಯಿ ಗ್ರೇವಿ ಭಾರಿ ಟೇಸ್ಟಾಗಿ ಕೊಟ್ಬಿಟ್ಟೈತಿ. ಇನ್ಯಾಕೆ ತಡ ಮಾಡೋದು, ನಡ್ರಿ ಹೊಲಕ್ಕೆ ಬುತ್ತಿ ಅಂತಿ ಕಟ್ಟೆ ಬಿಡೋಣಂತ. ಮನ್ಯಾಗ ತಿನ್ನೋದಾರ ಸ್ವಲ್ಪ ಏನಾರ ಹೆಚ್ಚು ಕಡಿಮೆ ಆದ್ರೆ ಅಡ್ಜಸ್ಟ್ ಮಾಡ್ಬೋದು ರೀ. ಹೊಲಕ್ಕೆ ಕಟ್ಟತ್ತೆ ಒಂದಿಂದ ಎಲ್ಲನೂ ಸಮಾಧಾನಲೆ ಪದ್ಧತಿ ಮಾಡೇ ಕಟ್ಟಬೇಕಾಕತಿ ನೋಡ್ರಿ. ಡೊನ್ಗಾಯಿ ಅದ್ರ ಜೊತೆ ಉದ್ರ ಬ್ಯಾಳಿ ಮಾಡಿದ್ದೇನಂತ. ಮತ್ತು ಉಳ್ಳಾಗಡ್ಡಿ ಹೆಂಚಿಡತ್ತೀನಿ. ಯಾಕಂದ್ರೆ ಹೊಲದಾಗ ಕೆಲಸ ಮಾಡಿ ಅವರು 2 ಗಂಟೆಗೆ ಅಂದ್ರೆ ಹೊಟ್ಟೆ ಹಸ್ದ ಬಿಟ್ಟಿರ್ತಾವ್ರಿ.
ಅದಕ್ಕೆ ಎಲ್ಲನೂ ಪದ್ಧಸಿರಿ ನಾವು ಮಾಡಿ ಕಟ್ಟಿದ್ರೆ ಅವರು ಖುಷಿ ಖುಷಿಯಾಗುಂಡ ಮನೆಗೆ ಹೋಗ್ಬಿಡ್ತಾರೆ. ನೋಡ್ರಿ ಇಷ್ಟ ಆಯಿತು. ಇನ್ನು ಮೊಸರು ಅನ್ನ ಪಲ್ಯ ಎಲ್ಲ ಇಟ್ಟು ಇನ್ನು ಹೆಸರು ಬೇಳೆ ಸಾಂಬಾರು ಮಾಡಿದ್ದೀನಿ ರೀ. ಅದನ್ನು ಕ್ಯಾನ್ಗೆ ಸಾಂಬಾರು ಸೋಸತ್ತೀನಿ. ಮತ್ತು ಇವತ್ತು ಚಪಾತಿ ಮಾಡೀನಿ ರೀ. ಅದಕ್ಕೆ ಚಪಾತಿನಿ ಇವತ್ತು ಡಬ್ಬಿ ಕಟ್ಟಿ ಇಟ್ಬಿಟ್ಟಿದ್ದೇನಂತ. 4 ಜನಕ್ಕೆ ಆಗೋಷ್ಟು ಚಪಾತಿ ಹಣ್ಣು ಎಲ್ಲ ಡಬ್ಬಿ ಕಟ್ಟಿ ಮನ್ಯಾಗ ತಡ ಮಾಡೋದು ಚೀಲ್ದಾಗಿಟ್ಟು ಕಳಿಸೇ ಬಿಡೋಣಂತ. ನಡೀರಿ. ಇವತ್ತಿಂದ ನಂದು ಡೊಣ್ಗಾಯಿ ರೆಸಿಪಿ ನಿಮಗಿಷ್ಟ ಆದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಭೇಟಿಯಾಗೋಣಂತ್ರಿ. ಅಲ್ಲಿವರೆಗೂ ಬಾಯ್.